ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸನ್ನಿಧಿ ಅಧ್ಯಾಯ 6. ರಾವ್ ಬಹದ್ದೂರ್ ಧುಮಾಳ್. ರಾವ್ ಬಹದ್ದೂರ್ ಧುಮಾಳ್ ಹೆಸರಾಂತ ನ್ಯಾಯವಾದಿಯಾಗಿ ನಾಸಿಕ್ದಲ್ಲಿ ವಾಸಿಸುತ್ತಿದ್ದರು. ಅವರ ಕರ್ತವ್ಯ ನಿಷ್ಠೆ ಮತ್ತು ಸಾಮರ್ಥ್ಯಗಳ ಮೆಚ್ಚಿ ಅಂದಿನ ಬ್ರಿಟಿಷ್ ಸರ್ಕಾರವು ಅವರಿಗೆ ರಾವ್ ಬಹದ್ದೂರ್ ಎಂಬ ಬಿರುದನ್ನಿತ್ತು ಗೌರವಿಸಿತು. ಇವರು ಮೊದಲು ಶೇಗಾಂವ್ ನಿವಾಸಿಯಾದ ಶ್ರೀ ಗಜಾನನ್ ಮಹಾರಾಜರ ಸನ್ನಿಹಿತ ಭಕ್ತರಾಗಿದ್ದರು. ಇವರು ಕ್ರಿಸ್ತಶಕ 1903ರಲ್ಲಿ ಆ ಮಹಾನುಭಾವರಾದ ಗಜಾನನ್ ಮಹಾರಾಜರನ್ನು ನಾಗಪುರ್ನ ಗೋಪಾಲರಾವ್ ಬೂಟಿಯವರ ಮನೆಗೆ ಕರೆದೊಯ್ದರು. ಧುಮಾಳ್ ಕ್ರಿಸ್ತಶಕ 1907ರ ಸುಮಾರಿನಲ್ಲಿ ಮೊದಲು ಬಾರಿ ಶ್ರೀ ಸಾಯಿಬಾಬಾರನ್ನು ದರ್ಶಿಸಿದರು. ಆ ಮೊದಲ ದರ್ಶನದಿಂದಲೇ ಅವರು ಸಾಟಿ ಇಲ್ಲದ ಮಹಾತ್ಮರೆಂಬ ವಿಷಯವು ಧುಮಾಳ್ರ ಹೃದಯದ ಮೇಲೆ ಮುದ್ರೆಯನ್ನಿತ್ತು. ತಾವು ಮಾಡಿದ ಒಳ್ಳೆಯ ಕಾರ್ಯಗಳೆಲ್ಲವೂ ಬಾಬಾರವರ ಪ್ರೇರಣೆಯಿಂದಲೇ ಜರುಗಿರುವ ಎಂಬ ನಂಬಿಕೆಯೂ ಅವರಿಗೆ ಬಲವಾಯಿತು. ಉದಾಹರಣೆಗೆ, ತಾವು ಬೂಟಿಯವರನ್ನು ಬಾಬಾ ಅವರ ಸನ್ನಿಧಿಗೆ ಕರೆದೊಯ್ದದ್ದು ಹಾಗೆಯೇ ಜರುಗುತ್ತೆಂಬುದು ಅವರ ವಿಶ್ವಾಸವಾಗಿತ್ತು. ಆ ನಿಟ್ಟಿನಲ್ಲಿ ಬೂಟಿಯವರು ಶಿರ್ಡಿಯಲ್ಲಿನ ಇಂದಿನ ಸಮಾಧಿ ಮಂದಿರ ಏರ್ಪಡಲು ನಿಮಿತ್ತ ಮಾತ್ರರಾದರು. ನಮ್ಮ ಆತ್ಮೀಯರಿಗೆ ಸದ್ಗುರುಗಳ ಬಗ್ಗೆ ತಿಳಿಸಿ ಪರಿಚಯ ಮಾಡಿಕೊಡುವುದು ಗುರುಸೇವೆಯಲ್ಲಿನ ಭಾಗವೇ ಹೌದು. ದಾಸಗಣರನ್ನು ಶ್ರೀ ಸಾಯಿನಾಥರಿಗೆ ಪರಿಚಯ ಮಾಡುವುದರಿಂದ ಅವರ ಹರಿಕಥೆಗಳ ಮೂಲಕ ಶ್ರೀ ಸಾಯಿನಾಥರ ಕೀರ್ತಿ ವ್ಯಾಪಿಸಲು ನಾನಾ ಚಾಂದೋರ್ಕರ್ ನಿಮಿತ್ತ ಮಾತ್ರರಾದರು. ಹೇಮಠ್ ಪಂತರಿಗೆ ಶ್ರೀ ಬಾಬಾರ ಪರಿಚಯ ಮಾಡಿಕೊಡುವುದರ ಮೂಲಕ ಮೊಟ್ಟಮೊದಲು ಚರಿತ್ರೆಯ ಗ್ರಂಥವಾದ ಶ್ರೀ ಸಾಯಿ ಸಚ್ಚರಿತ್ರೆಯ ರಚನೆಗೆ ಕಾಕಾ ದೀಕ್ಷಿತರು ನಿಮಿತ್ತ ಮಾತ್ರರಾದರು. ಹಾಗೆಯೇ ಭಾವಿ ಪೀಳಿಗೆಗೆ ಬೇಕಾದ ಪರಮಪವಿತ್ರವಾದ ಸಮಾಧಿ ಮಂದಿರ ಏರ್ಪಡಲು ಧುಮಾಳರು ಕಾರಕರಾದರು. ಗುರುಸೇವೆಗೈಯಲು ನಮಗೆ ಮಾರ್ಗದರ್ಶನೀಯಾಗಿರುವರು. ಒಮ್ಮೆ ಬಾಬಾ ಅವರು ಧುಮಾಳರಿಗೆ, ಹೆಜ್ಜೆಜ್ಜೆಗೂ ನಿನ್ನನ್ನು ಸಂರಕ್ಷಿಸುತ್ತಲಿರುವೆನು. ಇಲ್ಲದಿದ್ದರೆ ನಿನಗೇನಾಗುತ್ತಿತ್ತೋ ಭಗವಂತನೇ ಬಲ್ಲ. ಅದು ಅಕ್ಷರಶಃ ಸತ್ಯವೆಂಬುದ ಶ್ರೀ ಸಾಯಿ ಇನ್ನೊಮ್ಮೆ ತಮ್ಮ ನನಗೆ ಇಡೀ ರಾತ್ರಿ ನಿದ್ದೆ ಇಲ್ಲವೋ ಎಂದರು. ಯಾಕೆ ಬಾಬಾ ಎಂದು ಕಳವಳಗೊಂಡ ಕೇಳಿದರು ಧುಮಾಳ್. ಆಗ ಶ್ರೀ ಸಾಯಿ, ಇಡೀ ರಾತ್ರಿ ನಿನ್ನನ್ನೇ ಕಲವರಿಸುತ್ತೂ ಇದ್ದೇನು ಎಂದರು. ಆ ಮಾತನ್ನು ಕೇಳುತ್ತದಂತೆಯೇ ಶ್ರೀ ಸಾಯಿನಾಥರ ಮೇಲಿನ ಪ್ರೇಮ, ಕೃತಜ್ಞತೆ, ಆಶ್ಚರ್ಯಗಳೊಂದಿಗೆ ಪರವಶರಾದ ಧುಮಾಳ್ ಅವರು ಆನಂದ ಬಾಷ್ಪ ಸುರಿಸಿದರು. ಶ್ರೀ ಬಾಬಾರಿಗೆ ಅವರ ಭಕ್ತರ ಬಗ್ಗೆ ಎಷ್ಟು ಪ್ರೇಮವಿರುತ್ತದೆಯೋ ಮತ್ತು ಅವರ ಶ್ರೇಯಸ್ಸಿಗಾಗಿ ಅವರು ಹೇಗೆ ಸದಾ ಜಾಗರೂಕರಾಗಿರುವರೋ ಎಂಬ ವಿಷಯವನ್ನು ಸದಾ ಪ್ರೇಮದಿಂದ ಗುರುತಿಸುವುದು ಬಹುದೊಡ್ಡ ಸಾಧನೆಯೇ ಹೌದು. ಧುಮಾಳ್ ಬಾಬಾ ಅವರನ್ನೇ ಸದಾ ಸರ್ವದಾ ಸ್ಮರಿಸುತ್ತಿದ್ದರಿಂದಲೇ ಅವರ ಪ್ರೇಮವನ್ನು ಅಷ್ಟರ ಮಟ್ಟಿಗೆ ಪಡಲಯನವಾಯಿತು. ಹಾಗೆಂದು ಅವರು ತಮ್ಮ ಭಕ್ತಿಯ ಬಗ್ಗೆ ಗರ್ವಪಡಲಿಲ್ಲ. ಅವರ ಮೇಲೆ ನನಗೆಷ್ಟು ಪ್ರೇಮವಿದ್ದರೂ ನನ್ನ ಭಾವನೆಗೆ ಯಾವ ಬಲವೂ ಇಲ್ಲದ ಕಾರಣ ನನ್ನಿಂದ ಅವರಿಗೆ ಯಾವ ಪ್ರಯೋಜನವೂ ಇಲ್ಲವೋ. ಆದರೆ ಅವರ ಪ್ರೇಮೆ ಮತ್ತು ಸರ್ವಜ್ಞತೆಯು ಸರ್ವಸಮರ್ಥವಾದಗಳು. ಪ್ರತಿ ಕಾರ್ಯದಲ್ಲಿಯೂ ಸಂದರ್ಭದಲ್ಲಿಯೂ ಅವರ ಸಹಾಯವು ನನಗೆ ಪೂರ್ಣವಾಗಿ ಲಭಿಸುತ್ತಿದ್ದವು ಎನ್ನುತ್ತಿದ್ದರು ಧುಮಾಳ್. ಧುಮಾಳರಿಗೆ ಮುಂದೆ ಬಂದರಲಿರುವ ಕೆಡುಕನ್ನು ಮುಂಚೆಯೇ ಅರಿತು ಅದು ಹಾಗೆ ನಡೆಯದಂತೆ ಅತ್ಯಂತ ಜಾಗ್ರತೆಯಿಂದ ಬಾಬಾ ಅವರು ತಡೆಯುತ್ತಿದ್ದರು. ಅವರು ನಾಸಿಕ್ದಲ್ಲಿ ತಮ್ಮ ಹಿರಿಯರು ವಾಸಿಸಿದ ಮನೆಯಲ್ಲಿಯೇ ವಾಸಿಸುತ್ತಿದ್ದರು. ಒಂದು ಬಾರಿ ಆ ಊರಿನಲ್ಲಿ ಪ್ಲೇಗು ವ್ಯಾಧಿ ಹರಡಿ ಧುಮಾಳರ ಮನೆಯಲ್ಲಿಯೂ ಬಹಳ ಇಲಿಗಳು ಸತ್ತು ಬಿದ್ದವು. ಸಾಮಾನ್ಯವಾಗಿ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಸರಿಯೇ ಆ ಮನೆಯನ್ನು ಬಿಟ್ಟು ಹೊರಟು ಹೋಗುವರು. ಇಲ್ಲದಿದ್ದರೆ ಆ ವ್ಯಾಧಿಯ ಆ ಮನೆಯವರಿಗೂ ಹರಡುತ್ತದೆ. ಆದರೆ ಬಾಬಾರವರ ಅನುಮತಿಯ ಪಡೆಯದೆ ಧುಮಾಳರು ಏನನ್ನೂ ಮಾಡುತ್ತಾ ಇರಲಿಲ್ಲ. ನಾಸಿಕ್ದಲ್ಲಿ ಏನು ನಡೆಯುತ್ತಿದೆಯೇ ಬಾಬಾ ಅವರಿಗೆ ತಿಳಿಯದೆಂದು, ಹಾಗೆಯೇ ತಮಗ್ಯಾವ ಆಪತ್ತು ಉಂಟಾಗದಂತೆ ರಕ್ಷಿಸುವರೆಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಬಾಬಾ ಅವರು ಹೇಳಿದಂತೆಯೇ
ಚೂಚ ತಪ್ಪದೆ ನಡೆದುಕೊಳ್ಳುತ್ತಿದ್ದರು. ಹಾಗೆ ಮಾಡಿದ್ದರಿಂದ ಅವರಿಗೆ 29 ವರ್ಷಗಳಲ್ಲಿ ಒಮ್ಮೆಯೂ ಯಾವ ವಿಪತ್ತು ಉಂಟಾಗಲಿಲ್ಲ. ಹಾಗೆಯೇ ಈ ಸಂದರ್ಭದಲ್ಲಿಯೂ ತಾವು ಮನೆ ಬದಲಾಯಿಸಬೇಕೇ ಬೇಡವೇ ಎಂಬುದ ತಿಳಿಸಬೇಕು ಎಂದು ಕೋರಿ ಶ್ರೀ ಬಾಬಾ ಅವರಿಗೆ ಪತ್ರ ಬರೆದರು. ಶ್ಯಾಮರು ಆ ಪತ್ರವನ್ನು ಬಾಬಾ ಅವರಿಗೆ ಓದಿ ಹೇಳಿದರು. ಧೂಮಾಳರು ಆ ಮನೆಯಿಂದ ಹೊರಡಲು ಬಾಬಾ ಅವರು ಅನುಮತಿ ಇತ್ತರು. ಆ ಪತ್ರ ಧೂಮಾಳರಿಗೆ ತಲುಪಿದ ಅನಂತರವೇ ಧೂಮಾಳರು ಮತ್ತೊಂದು ಮನೆಗೆ ತಮ್ಮ ವಾಸ ಬದಲಾಯಿಸಿದರು. ಆದರೆ ಆ ರಾತ್ರಿಯೇ ಆ ಹೊಸ ಮನೆಯಲ್ಲಿಯೂ ಸಹಿತ ಒಂದು ಸತ್ತ ಇಲಿ ಕಾಣಿಸಿತ್ತು. ಆ ವಿಷಯವನ್ನು ಮತ್ತೆ ಬಾಬಾರಿಗೆ ಪತ್ರದ ಮೂಲಕ ತಿಳಿಸಿದರು. ಆದರೆ ಈ ಬಾರಿ ಆ ಮನೆಯ ಬಿಟ್ಟು ಮತ್ತೆಲ್ಲಿಯೂ ಹೋಗುವ ಅವಶ್ಯವಿಲ್ಲವೆಂದು ಬಾಬಾ ಅವರು ಪತ್ರ ಬರೆಸಿದರು. ತತ್ಕಾರಣ ಧೂಮಾಳರು ಆ ಮನೆಯಲ್ಲಿಯೇ ಉಳಿದರು. ನೆರೆಹೊರೆಯರು, ಆರೋಗ್ಯ ಶಾಖೆಯ ಅಧಿಕಾರಿಗಳು ಕೂಡ ಧೂಮಾಳರ ಮನೆಯ ತಕ್ಷಣವೇ ಖಾಲಿ ಮಾಡುವುದು ಒಳ್ಳೆಯದು ಎಂದು ಒತ್ತಾಯಪಡಿಸಿದರು. ಆದರೆ ಧೂಮಾಳ್ ಮಾತ್ರ ತಮ್ಮ ವಿಶ್ವಾಸವನ್ನು ಸಡಿಸಲಿಲ್ಲ. ಕೆಲವು ದಿನಗಳಲ್ಲಿ ಅವರ ಮನೆಯ ಪ್ರಾಂಗಣದಲ್ಲಿಯೂ, ಸೇವಕರ ಮನೆಗಳಲ್ಲಿಯೂ ಹಾಗೂ ಅಕ್ಕಪಕ್ಕದವರ ಮನೆಯಲ್ಲಿಯೂ ಇಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತು ಬೀಳಲಾರಂಭಿಸಿದವು. ಕಡೆಗೊಂದು ದಿನ ಆ ಇಡೀ ಕುಟುಂಬಕ್ಕೆ ಕುಡಿಯುವ ನೀರನ್ನು ಕೊಡ್ತಾ ಇದ್ದ ಬಾವಿಯಲ್ಲಿಯೂ ಸತ್ತ ಇದ್ದ ಇಲಿಗಳು ಕಂಡವು. ಧೂಮಾಳರು ಮತ್ತೆ ಬಾಬಾರಿಗೆ ಈ ಬಗ್ಗೆ ಪತ್ರ ಬರೆದರು. ಬಾಬಾ ಅವರು ತಮ್ಮನ್ನು ತಪ್ಪದೆ ಮತ್ತೊಂದು ಮನೆಗೆ ತೆರಳಬೇಕು ಎಂದು ಪತ್ರ ಬರೆಸುವರೆಂದು ಭಾವಿಸಿ ಧೂಮಾಳರು ಸಾಮಾನು ಸರಂಜಾಮಗಳ ಕಟ್ಟಿಕೊಂಡು ಮತ್ತೆ ತಮ್ಮ ಮೊದಲನೇ ಮನೆಗೆ ಹೊರಟರು. ಆ ಮನೆಯ ಬೀಗವನ್ನು ತೆರೆಯುತ್ತಿದ್ದಂತೆಯೇ ಅವರಿಗೆ ಬಂದ ಪತ್ರದಲ್ಲಿ ಬಾಬಾ ಅವರು ನಾವಿರುವ ಮನೆಯಿಂದ ನಾವೇಕೆ ಹೋಗಬೇಕು ಎಂದು ಬರೆಹಿಸಿದರು. ಆಗ ಧೂಮಾಳರು ತಕ್ಷಣವೇ ತಾವು ಖಾಲಿ ಮಾಡಿ ಬಂದ ಮನೆಗೆ ಹಿಂದಿರುಗಿದರು. ಆ ಬಾವಿಯ ನೀರನ್ನು ಉಪಯೋಗಿಸುವುದು ಬಿಟ್ಟು ಒಳ್ಳೆಯ ನೀರನ್ನು ಗೋದಾವರಿಯಿಂದ ತರಿಸಿಕೊಳ್ಳುತ್ತಿದ್ದರು. ಆಗ ಆ ಪಟ್ಟಣದಲ್ಲಿಯ ಸುಮಾರು 15 ಮಂದಿ ಪ್ಲೇಗ್ ರೋಗದಿಂದ ಮೃತರಾದರೂ ಧೂಮಾಳರ ಕುಟುಂಬದಲ್ಲಿಯ ಯಾರಿಗೂ ಯಾವ ಆಪತ್ತು ಬರಲಿಲ್ಲ. ಶ್ರೀ ಸಾಯಿನಾಥರು ತಮ್ಮ ಭಕ್ತರನ್ನು ಮಾತ್ರವೇ ಅಲ್ಲದೆ ಅವರ ಮೇಲೆ ಪ್ರೇಮವಿರಿಸಿದ ಅವರ ಆಪ್ತರನ್ನು ತಕ್ಕ ರೀತಿಯಲ್ಲಿ ಉದ್ಧರಿಸುವರು. ಧೂಮಾಳರ ಹೆಂಡತಿ ಕ್ರಿಸ್ತ 1909ರಲ್ಲಿ ಮೃತರಾದರು. ಆಕೆಗೆ ಸದ್ಗತಿ ಸಿಗಲೊಸಗೆ ಧೂಮಾಳರು ಶ್ರದ್ಧೆಯಿಂದ ಮಾಸಿಕೆಗಳನ್ನು ನಡೆಸುತ್ತಿದ್ದರು. 6ನೆಯ ಮಾಸಿಕದ ಮುಂಚೆ ಆ ವಿಷಯವನ್ನು ತಿಳಿಸಲೊಸಗೆ ಅವರು ಶಿರಡಿಗೆ ಪತ್ರ ಬರೆದರು. ನೀನು ಈ ಮಾಸಿಕವನ್ನು ಶಿರಡಿಯಲ್ಲಿ ನಡೆಸು, ನಿನ್ನ ಹೆಂಡತಿಗೆ ಸದ್ಗತಿಯನ್ನು ಪ್ರಸಾದಿಸುವೆನು ಎಂದು ಶ್ಯಾಮರಿಂದ ಬಾಬಾ ಅವರು ಪತ್ರ ಬರೆಸಿದರು. ಧೂಮಾಳರು ಅಂತೆಯೇ ಮಾಡಿದರು. ಆಗ ಬಾಬಾ ಅವರು ಅವರಿಂದ 15 ರೂಗಳ ದಕ್ಷಿಣೆಯನ್ನು ಕೇಳಿ ಪಡೆದರು. ಅವರ ಹೆಂಡತಿಗೆ ಸದ್ಗತಿ ಲಭಿಸಿತೆಂದು ಧೂಮಾಳರಿಗೆ ಶ್ರೀ ಸಾಯಿನಾಥರು ದೃಢವಾಗಿ ಸಾಧಿಕಾರದಿಂದ ಹೇಳಿದರು. ಮೃತರಿಗೆ ಶ್ರದ್ಧಾ ಭಕ್ತಿಗಳಿಂದ ಶ್ರಾದ್ದ ಮೊದಲಾದವುಗಳ ನಡೆಸಿದಲ್ಲಿ ಅಂತಹ ಆತ್ಮಗಳಿಗೆ ಉತ್ತಮ ಗತಿ ಲಭಿಸುವುದೆಂದು ಶ್ರೀ ಸಾಯಿನಾಥರು ಅಂಗೀಕರಿಸಿರುವರೆಂದು ನಾವು ಗುರುತಿಸಬೇಕು. ಸ್ವಧರ್ಮ ಆಚರಣೆಯು ಅತ್ಯಗತ್ಯವೆಂಬ ಭಗವದ್ಗೀತೆಯ ವಾಕ್ಯವನ್ನೇ ಶ್ರೀ ಸಾಯಿನಾಥರು ತಮ್ಮ ಪ್ರೀತಿಪಾತ್ರರಾದ ಧೂಮಾಳರಿಂದ ಆಚರಿಸಿದರು. ಇಸ್ಲಾಂ ಧರ್ಮದಲ್ಲಿ ಈ ಕ್ರಮವು ಉಕ್ತವಾಗಿಲ್ಲ. ಆದ್ದರಿಂದಲೇ ಶ್ರೀ ಸಾಯಿ ಮುಸ್ಲಿಂ ಭಕ್ತರುಗಳಿಗೆ ಅದನ್ನು ವಿಧಿಸಲಿಲ್ಲ. ಅವರವರ ಧರ್ಮವನ್ನು ಅವರವರು ತಪ್ಪದೆ ಆಚರಿಸುವುದು ಶ್ರೇಷ್ಠವೆಂಬುದು ಅವರ ಭಾವ. ಕೇವಲ ನಮಗೆ ಹಿಡಿಸಲಿಲ್ಲವಾದ ಕಾರಣ ನಾವು ಆಚರಿಸಿರುವುದು ಅಥವಾ ಅಂತಹವು ಮೂಢನಂಬಿಕೆಗಳೆಂದು ಬಗೆದು ಅಸಡ್ಡೆ ಮಾಡುವುದು ಶ್ರೀ ಬಾಬಾರಿಗೆ ಸಮ್ಮತವಲ್ಲವು. ಹಾಗೆಯೇ ಶ್ರದ್ಧೆಯಿಲ್ಲದೆ ಆಚರಿಸುವುದು ಅವರಿಗೆ ಸಮ್ಮತ ಅಲ್ಲವು. ಇಂತಹವುಗಳ ಸದ್ಗುರು ಸನ್ನಿಧಿಯಲ್ಲಿ ನಡೆಸುವುದರೆಂದರೆ ಉತ್ತಮವಾದ ಫಲವುಂಟಾಗುವುದೆಂಬ ಶಾಸ್ತ್ರವಾಕ್ಯವನ್ನೇ ಧೂಮಾಳರಿಗೆ ಶ್ರೀ ಸಾಯಿನಾಥರು ವಿಧಿಸಿದರು. ಇದಕ್ಕೂ ಮೊದಲು ಧೂಮಾಳರು ಮಾಸಿಕ ಶ್ರಾದ್ದಗಳನ್ನು
ಪ್ರಸಿದ್ಧವೂ ಅನಾದಿಯೂ ಆದ ನಾಸಿಕ್ ಪಟ್ಟಣದಲ್ಲಿ ನೆರವೇರಿಸುತ್ತಿದ್ದರು. ಅದು ಶ್ರಾದ್ದ ಕರ್ಮಗಳಿಗೆ ಮಹಾಪವಿತ್ರವಾದ ತೀರ್ಥಕ್ಷೇತ್ರವೂ ಹೌದು. ಇತರ ಪ್ರಾಂತದವರು ಗತಿಸಿದ ತಮ್ಮ ಹಿರಿಯರಿಗೆ ಉತ್ತಮ ಗತಿ ಪ್ರಾಪ್ತರಾಗಬೇಕು ಎಂದು ಅಲ್ಲಿಗೆ ಬಂದು ಶ್ರಾದ್ದಗಳನ್ನು ಆಚರಿಸುವರು. ಹೀಗಿರಲು ಧೂಮಳರನ್ನು ಶಿರಡಿಗೆ ಬಂದು ತಮ್ಮ ಸನ್ನಿಧಿಯಲ್ಲಿ ಶ್ರಾದ್ದ ನಡೆಸಬೇಕು ಎಂದು ಶ್ಯಾಮರಿಂದ ಬರೆಯಿಸಿರುವುದು ಶ್ರೀ ಸಾಯಿನಾಥರ ದಿವ್ಯ ಸನ್ನಿಧಾನವು ಅದಕ್ಕಿಂತಲೂ ಪವಿತ್ರವಾದದೆಂಬ ಸತ್ಯವನ್ನು ಪ್ರಕಾಶಪಡಿಸುತ್ತಲಿದೆ. ಆದ್ದರಿಂದಲೇ ಸಕಲ ಪುಣ್ಯತೀರ್ಥಗಳು ಸದ್ಗುರುವಿನ ಸನ್ನಿಧಿಯಲ್ಲಿಯೇ ಇರುತ್ತದೆ ಎಂದು ಗುರುವೇ ಸಕಲ ದೇವತೆಗಳ ಎಂದು ಶ್ರೀ ಗುರುಗೀತಾ ಹೇಳಿರುವುದು. ಧೂಮಳರಿಗೆ ಮೊದಲೇ ವಿವಾಹದಿಂದ ಸಂತಾನ ಪ್ರಾಪ್ತಿ ಆಗಲಿಲ್ಲ. ಹೆಂಡತಿ ಮೃತಳಾದಾಗ ಅವರು ಮಧ್ಯವಯಸ್ಕರಾಗಿದ್ದರು. ಆಪ್ತರೆಲ್ಲರೂ ವಂಶ ನಿಂತು ಹೋಗುವುದೆಂದು ಅವರಿಗೆ ಮತ್ತೆ ಮದುವೆ ಮಾಡಿಕೊಳ್ಳರೆಂದು ಒತ್ತಡ ಮಾಡಿದರು. ನಾಗಪುರನ ನ್ಯಾಯವಾದಿ ರಾವ್ ಬಹದ್ದೂರ್ ಬಾಪುರಾವ್ ತಮ್ಮ ಮಗಳನ್ನು ಧೂಮಳರಿಗೆ ಕೊಡಬೇಕೆಂದುಕೊಂಡರು. ಆದರೆ ಧೂಮಳ್ ಶ್ರೀ ಸಾಯಿ ಅನುಮತಿಸದೆ ಏನನ್ನೂ ಮಾಡುವುದಿಲ್ಲವಾದ್ದರಿಂದ ಧೂಮಳರನ್ನು ಬಾಪುರಾವ್ ಒಮ್ಮೆ ಶಿರಡಿಗೆ ಕರೆದೊಯ್ದರು. ಅವರಿಬ್ಬರು ಬಾಬಾರನ್ನು ದರ್ಶಿಸಿದರು. ಅನಂತರ ಬಾಪುರಾವ್ ಒಬ್ಬರೇ ಹೋಗಿ ಬಾಬಾರವರೊಂದಿಗೆ ತಮ್ಮ ಮಗಳ ವಿವಾಹದ ಬಗ್ಗೆ ಮಾತನಾಡಿ ಬಂದರು. ಬಾಪುರಾವ್ ಆ ವಿಷಯವ ಪ್ರಸ್ತಾವಿಸಿದಾಗ ಬಾಬಾ ಅವರ ಮುಖದಲ್ಲಿ ಅಸಮ್ಮತಿ ವ್ಯಕ್ತಗೊಂಡಿತು. ಬಾಪುರಾವ್ ಈ ವಿಷಯವ ಧೂಮಳ್ಗೆ ತಿಳಿಸಿ, ಬಾಬಾ ಅವರು ಬಹಳ ಶ್ರೇಷ್ಠರು, ಅವರು ಸ್ಪಷ್ಟವಾಗಿ ಅನುಮತಿ ನೀಡದಿದ್ದಲ್ಲಿ ನೀನು ಮದುವೆ ಮಾಡಿಕೊಳ್ಳಬೇಡ ಎಂದರು. ಶ್ರೀ ಬಾಬಾ ಅವರು ಮದುವೆ ಮಾಡಿಕೊಳ್ಳಲೆಂದು ಹೇಳಿದ ಕಾರಣ ಧೂಮಳ್ ಮತ್ತೆ ಮದುವೆ ಆಗಲಿಲ್ಲ. ಧೂಮಳ್ ನಾಸಿಕ್ದಲ್ಲಿ ಇರುವಾಗಲೇ ಅವರ ವೃತ್ತಿಪರತೆಯ ಆಂಗ್ಲ ಪ್ರಭುತ್ವವು ಗುರುತಿಸಿ ಅವರಿಗೆ ನಾಸಿಕ್ ಪಟ್ಟಣದಲ್ಲಿಯೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪದವಿಯ ಕೊಡಲು ಮುಂದಾದರು. ಇದು ಶ್ರೀ ಬಾಬಾ ಅವರ ಅನುಗ್ರಹವೆಂದು ಭಾವಿಸಿ ಪದವಿಯ ಅಂಗೀಕರಿಸುವ ಬದಲು ಧೂಮಳರು ತಕ್ಷಣವೇ ಶ್ರೀ ಬಾಬಾರಿಗೆ ಪತ್ರ ಬರೆದು ತಾವು ಈ ಪದವಿಯ ಸ್ವೀಕರಿಸಬೇಕಾ ಅಥವಾ ಬಿಡಬೇಕೇ ಎಂಬುದ ತಿಳಿಸುವಂತೆ ಕೋರಿದರು. ಬಾಬಾ ಅವರು ಶ್ಯಾಮರ ಮುಖಾಂತರ ಈ ಹೊಸ ಪದವಿ ಏಕೆ, ಹಳೆಯ ಪದವಿಯೇ ಚೆನ್ನಾಗಿರುವುದು ಎಂದು ಉತ್ತರ ಬರೆಯಿಸಿದರು. ತಕ್ಷಣವೇ ಧೂಮಳರು ಆ ಪದವಿಯನ್ನು ನಿರಾಕರಿಸಿದರು. ಈ ಭಕ್ತನಿಗೆ ಐಹಿಕವಾಗಿಯೂ ಮತ್ತು ಪಾರಮಾರ್ಥಿಕವಾಗಿಯೂ ಬಾಬಾ ಅವರು ಅತ್ಯಂತ ಮೇಲುಂಟು ಮಾಡಿದರು. ಅವರು ಬಾಬಾ ಅವರು ನನ್ನಲ್ಲಿ ಲೌಕಿಕ ವಿಷಯಗಳ ಬಗ್ಗೆ ದೃಢವಾದ ವೈರಾಗ್ಯವನ್ನು ಬೆಳೆಸುತ್ತಿರುವರು ಎಂದು ಹೇಳಿ ಧೂಮಳರು ಹೀಗೆ ವಿವರಿಸಿರುವರು. ಕ್ರಿಸ್ತ ಶಕ 1910ರಲ್ಲಿ ನಾನು ಇಂಗ್ಲೆಂಡಿಗೆ ಹೋಗಿ ನ್ಯಾಯಶಾಸ್ತ್ರಾದಿ ಉನ್ನತ ವಿದ್ಯೆಯನ್ನು ಅಭ್ಯಸಿಸಬೇಕು ಎಂದು ನನ್ನ ಎಲ್ಲ ಆಪ್ತರು ಆಶಿಸಿದರು. ಅದಕ್ಕೆ ತಕ್ಕ ಖರ್ಚು ಮೊತ್ತ ಅಷ್ಟು ಕಾಲವು ಇಲ್ಲಿ ನನ್ನ ಕುಟುಂಬ ಪೋಷಣೆಗೂ ಶ್ರೀ ಬೂಟಿಯವರು ಸಹಾಯ ಒಸಗುದರೆಂದು ನನಗೆ ಮಾತಿತ್ತರು. ನಾನು ಶ್ರೀ ಬಾಬಾ ಅವರ ಅನುಮತಿ ಬೇಡಲು ಶಿರಡಿಗೆ ಹೋದೆನು. ಶ್ಯಾಮರು ನನ್ನ ಪರವಾಗಿ ಬಾಬಾ ಅವರನ್ನು ನಮ್ಮ ಭಾವುನನ್ನು ಬಿಲಾಯತ್ ಇಂಗ್ಲೆಂಡಿಗೆ ಕಳುಹಿಸುವುದು ಬೇಡವೇ ಎಂದು ಕೇಳಿದರು. ಆಗ ಬಾಬಾ ಅವರು ಏಕೆ ಎಂದರು. ಉನ್ನತ ವಿದ್ಯೆಗಾಗಿ ಎಂದರು ಶ್ಯಾಮ. ಬಾಬಾ ಅವರು ಆಗ ಬೇಡ, ಅವನ ಇಲಾಯತ್ ಸಹಜವಾದ ಅಭಿರುಚಿ ಮತ್ತು ವಿಲಾಯತ್ ದೈವ ಸಂಕಲ್ಪ ಬಿಲಾಯತ್ ಅಲ್ಲಿ ಇಲ್ಲವು, ಈ ದೇಶದಲ್ಲಿಯೇ ಇರುವವು. ಅವನು ಬಿಲಾಯತ್ಗೆ ಏಕೆ ಹೋಗಬೇಕು ಎಂದು ಉತ್ತರವಿತ್ತರು. ಅಲ್ಲಿಗೆ ನಾನು ಆ ಸಂಕಲ್ಪವನ್ನು ಬಿಟ್ಟುಬಿಟ್ಟೆನು. ಕ್ರಿಸ್ತ ಶಕ 1918ರಲ್ಲಿ ಬಾಬಾರವರ ಮಹಾಸಮಾಧಿಗೆ ಸ್ವಲ್ಪ ಮುಂಚೆ ಶಿರಡಿ, ಪುಣೆ ಪ್ರಾಂತಗಳಲ್ಲಿ ಇನ್ಫ್ಲುಯೆಂಜಾ ವ್ಯಾಧಿಯ ಹರಡಲಾರಂಭಿಸಿತು. ಪುಣೆಯ ನನ್ನ ಸೋದರನ ಹೆಂಡತಿಗೆ ಆ ವ್ಯಾಧಿಯು ಸೋಕಿತಂದು ನಾಸಿಕ್ನಲ್ಲಿ ಇದ್ದ ನನಗೆ ತಂತಿ ಬಂತು.
ನಾನು ತಕ್ಷಣವೇ ಬಾಬಾರವರ ಆಶೀರ್ವಾದ ಮತ್ತು ಊದಿಯನ್ನು ಆಕೆಗಾಗಿ ತೆಗೆದುಕೊಂಡು ಹೋಗಲು ದಾರಿಯಲ್ಲಿ ಶಿರ್ಡಿಗೆ ಹೋದನು. ಶ್ರೀ ಬಾಬಾ ಅವರಾದರೂ ಮೇಲಿಂದ ಮೇಲೆ ದಕ್ಷಿಣೆಯ ಕೇಳಿ ನನ್ನ ಬಳಿಯಿದ್ದ ಎಲ್ಲ ಹಣವನ್ನು ತೆಗೆದುಕೊಂಡು ಬಿಟ್ಟರು. ನಾನು ಪುಣೆಗೆ ಹೊರಡಲು ಅನುಮತಿ ಕೋರಿದಾಗಲೆಲ್ಲವೂ ಶ್ರೀ ಸಾಯಿಯವರು ನಾಳೆ ನೋಡೋಣ ಬಿಡು ಎಂದು ಹೇಳಿ 3 ದಿನಗಳ ಕಾಲ ನನ್ನನ್ನು ಅಲ್ಲಿಯೇ ಉಳಿಯುವಂತೆ ಮಾಡಿದರು. ಇಷ್ಟರಲ್ಲಿಯೇ ರೋಗಿ ಮೃತಳಾದರೆಂದು ತಂತಿ ಬಂದಿತ್ತು. ಅದನಂತರ ನಾನು ಹೊರಡಲು ಬಾಬಾ ಅವರು ಅನುಮತಿ ಇತ್ತರು. ಅಂದರೆ ಬಾಬಾ ಅವರು ರೋಗಿಗೆ ಏನು ಸಂಭವಿಸಿದಂತೆಯೇ ಎಂಬುದ ತಿಳಿದು ಆಕೆಗೆ ಮರಣವೇ ಶ್ರೇಯಸ್ಕರವೆಂದು ನಿರ್ಣಯಿಸಿಯೇ ಹಾಗೇ ಮಾಡಿರುವರೆಂದು ಭಾವಿಸಿದನು. ಆದರೆ ಅವರು ಯಾವುದರ ಆಧಾರದ ಮೇಲೆ ನಿರ್ಣಯಿಸುವರೋ ನನಗೆ ತಿಳಿಯದು. ಅಷ್ಟೇ ಅಲ್ಲದೆ ನನ್ನನ್ನು ಹಾಗೆ ಅಲ್ಲಿ ಉಳಿಯುವಂತೆ ಮಾಡಿದ್ದರಲ್ಲಿ ಅವರ ಸಂಕಲ್ಪವೇನೆಂಬುದು ನನಗೆ ಅನಂತರ ಅರ್ಥವಾಯಿತು. ಅವರು ತಾವು ಸಮಾಧಿ ಪಡೆಯುವ ಮುಂಚೆ ಅವರ ಸನ್ನಿಧಿಯಲ್ಲಿ ಕೆಲವು ದಿನಗಳ ಕಳೆಯುವ ಭಾಗ್ಯವನ್ನು ನನಗೆ ಹಾಗೆ ಪ್ರಸಾದಿಸಿದರು. ಧೂಮಳ್ರ ಬಳಿ ಇದ್ದ ಬಾಬಾರವರ ಫೋಟೋಗಳಲ್ಲಿಯೇ ಭಾವಚಿತ್ರ ಒಂದನ್ನು ಮಾತ್ರ ಅವರು ತಮ್ಮ ಪ್ರಾಣಕ್ಕೆ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ಒಮ್ಮೆ ಆ ಫೋಟೋವನ್ನು ರಾಧಾಕೃಷ್ಣ ಆಯಿಯವರನ್ನು ಬಹಳವಾಗಿ ಬೇಡಿ ಆಕೆಯಿಂದ ಪಡೆದಿದ್ದರು. ಅದರ ಬಗ್ಗೆ ಅವರು ಹೀಗೆ ಬರೆದಿರುವರು: ಆ ಫೋಟೋದಲ್ಲಿ ಬಾಬಾ ಅವರು ಏನನ್ನೋ ಆಲೋಚಿಸ್ತಾ ನಿಂತಿರುವರು. ಅದನ್ನು ನೋಡುತ್ತಲೇ ಬಾಬು, ರಾತ್ರಿಯೆಲ್ಲ ನಿನ್ನ ಬಗ್ಗೆಯೇ ಆಲೋಚಿಸುತ್ತಿದ್ದೆನು. ನಾನು ನಿದ್ರೆಯನ್ನೇ ಮಾಡಲೇ ಇಲ್ಲ ಎಂಬ ಬಾಬಾರವರ ಮಾತುಗಳು ಜ್ಞಾಪಕಕ್ಕೆ ಬರುವುದು. ಮೊದಲು ಆ ಪಟವನ್ನು ತೆಗೆದುಕೊಂಡು ರಾಧಾಕೃಷ್ಣ ಆಯಿಯವರ ಮನೆಯಿಂದ ಮಸೀದಿಯ ಪಕ್ಕದಲ್ಲಿ ಹೋಗುತ್ತಿದ್ದನು. ಆಗ ಬಾಬಾ ಅವರು ನನ್ನನ್ನು ಮಸೀದಿ ಒಳಗೆ ಕರೆದು ಆ ಪಟವನ್ನು ನೋಡಿ ಇದು ಏನು ಎಂದು ಕೇಳಿದರು. ಇದರಲ್ಲಿ ನೀವೇ ಇರುವಿರಿ ಎಂದನು. ಅವರು ಆ ಪಟವನ್ನು ತೆಗೆದುಕೊಂಡು ತಮ್ಮ ಬಳಿ ಅದನ್ನು ಸ್ವಲ್ಪ ಹೊತ್ತು ಇಟ್ಟುಕೊಂಡು ಅದರತ್ತ ತದೇಕವಾಗಿ ನೋಡಿದರು. ಅನಂತರ ಅದನ್ನು ಹಿಂದೆ ತಿರುಗಿಸಿ ನೋಡಿ, ಇದನ್ನು ನಿನ್ನ ಬಳಿ ಇಟ್ಟುಕೋ ಎಂದು ನನಗೆ ಹಿಂದೆ ತಿರುಗಿಸಿದರು. ನಿಜವಾಗಿಯೂ ಆ ಪಟವನ್ನು ಅವರು ಸ್ಪರ್ಶಿಸಿ ನನಗೆ ಕೊಡಬೇಕೆಂದು ಮನಸ್ಸಿನಲ್ಲಿ ಭಾವಿಸಿದನು. ಅದು ಸ್ವಯಂ ಬಾಬಾ ಅವರೇ ನನಗಿತ್ತ ಕಾರಣ ಅದನ್ನು ಅತ್ಯಂತ ಪವಿತ್ರವಾಗಿ ಇರಿಸಿಕೊಂಡೆನು. ಬಾಬಾ ಅವರು ತಮ್ಮ ಗುರು ಪ್ರಸಾದಿಸಿದ ಇಟ್ಟಿಗೆಯನ್ನು ತಮ್ಮ ಯಾವಜ್ಜೀವನವೂ ಪ್ರಾಣಪ್ರದವಾಗಿ ತಮ್ಮ ಬಳಿಯ ಇರಿಸಿಕೊಂಡಿದ್ದರೆ ಅವರ ಚರಿತ್ರೆಯಲ್ಲಿ ನೋಡಿದೆವು. ಇದರೊಂದಿಗೆ ಬಾಬಾರವರ ಪಟವು ನಮ್ಮ ಬಳಿಯಿದ್ದರೆ ಬಾಬಾ ಅವರೇ ನಮ್ಮ ಬಳಿ ಸದಾ ಸರ್ವದಾ ಇರುವರೆಂದು ಗುರುತಿಸಿಕೊಳ್ಳಲು, ಅಂದರೆ ಅನನ್ಯ ಚಿಂತನೆಗೆ ಚೆನ್ನಾಗಿ ಉಪಕರಿಸುವುದೆಂದಾಯಿತು. ಅಷ್ಟೇ ಅಲ್ಲ, ತಮಗೂ ತಮ್ಮ ಪಟಕ್ಕೂ ಭೇದವಿಲ್ಲವೆಂಬುದು ಅನೇಕರಿಗೆ ಶ್ರೀ ಬಾಬಾ ಅವರು ಅನುಭವಪೂರ್ವಕವಾಗಿ ತಿಳಿಸಿಕೊಟ್ಟಿರುವರು. ಭಗವಂತನು ಕೊಡುವನು, ಹಾಗೆಯೇ ಭಕ್ತನಿಂದ ಪಡೆಯುವನು. ಹೌದು, ದಧಾತಿ ಪ್ರತಿಗೃಹ್ಣತಿ. ಇದುವೇ ನಿಜವಾದ ಪ್ರೇಮ. ಈ ಪ್ರಕಾರವೇ ಬಾಬಾ ಅವರು ಅನೇಕ ಬಾರಿ ಧೂಮಳರಿಗೆ ಹಣವಿತ್ತರು. ಅದರ ಬಗ್ಗೆ ಅವರಿಂತೂ ಬರೆದಿರುವರು. ಮೊದಲನೇ ಬಾರಿ ಅವರು ನನ್ನ ಬಳಿ 2 ರೂಪಾಯಿಗಳನ್ನು ದಕ್ಷಿಣೆಯಾಗಿ ಪಡೆದುಕೊಂಡು ಅನಂತರ ಅವನ್ನು ಹಿಂದೆ ತಿರುಗಿಸಿ, ಜಾಗ್ರತೆಯಿಂದ ಸಂರಕ್ಷಿಸಿ ಇಟ್ಟುಕೋ, ಇವುಗಳನ್ನು ಯಾರಿಗೂ ಕೊಡಬೇಡ, ಖರ್ಚು ಮಾಡಬೇಡ ಎಂದರು. ಹಾಗೆಯೇ ಒಮ್ಮೆ 2 ರೂಪಾಯಿಗಳು, ಇನ್ನೊಮ್ಮೆ 20 ರೂಪಾಯಿಗಳು, ಮತ್ತೊಮ್ಮೆ 15 ರೂಪಾಯಿಗಳು, ಮಗದೊಮ್ಮೆ 2 ರೂಪಾಯಿಗಳು, ಇನ್ನೊಂದು ಸಂದರ್ಭದಲ್ಲಿ 30 ರೂಪಾಯಿಗಳು, ಒಟ್ಟು 69 ರೂಪಾಯಿಗಳು ನನಗೆ ಪ್ರಸಾದಿಸಿದರು. ಅವು ನನ್ನ ಬಗ್ಗೆ ಅವರಿಗುಳ್ಳ ಪ್ರೇಮಕ್ಕೆ ಚಿಹ್ನ ಮತ್ತು ಪ್ರಸಾದವೂ ಆಗಿವೆ. ಅವುಗಳ ನನಗೆ ವಿಶೇಷವಾಗಿಯೇ ಕೊಟ್ಟಿದ್ದು ಹೌದು. ಒಂದು ದಿನ ಬೂಟಿ ನನ್ನೊಂದಿಗಿದ್ದರು. ಬಾಬಾ ಅವರು ಅವರಿಂದ 20 ರೂಪಾಯಿಗಳು ಕೇಳಿ ಪಡೆದು ನನಗಿತ್ತರು. ಇನ್ನೊಮ್ಮೆ ಆಗಾಗ ಕೆಲವು ರೂಪಾಯಿಗಳಂತೆ ಒಟ್ಟು 30 ರೂಪಾಯಿಗಳು ಕೊಟ್ಟರು. ಮತ್ತೊಮ್ಮೆ ಬೂಟಿಯವರಿಂದ 30 ರೂಪಾಯಿಗಳು ಪಡೆದು ತಮ್ಮ 2 ಕೈಗಳ ಮಧ್ಯೆ ಚೆನ್ನಾಗಿ ಕುಲುಕಿ ಇದ್ದಕ್ಕಿಂತೆಯೇ ಅವುಗಳ 2 ಭಾಗವಾಗಿ ಮಾಡಿ ಒಂದೊಂದು ಮುಷ್ಟಿಯಲ್ಲಿಯೂ ಕೆಲವು ನಾಣ್ಯಗಳ ಹಿಡಿದುಕೊಂಡರು. ಒಂದು ಮುಷ್ಟಿಯಲ್ಲಿದ್ದುದು ನನಗೂ, ಇನ್ನೊಂದು ಮುಷ್ಟಿಯಲ್ಲಿ ಇದ್ದುದು ಬೂಟಿಗೂ ಕೊಟ್ಟರು. ಅನಂತರ ನಾವು ಎಣಿಸಿ ನೋಡಲು ಒಬ್ಬೊಬ್ಬರಿಗೂ ತಲಾ 15 ರೂಪಾಯಿಗಳು ಸಮಾನವಾದ ಮೊತ್ತವೇ
ಬಂದಿದ್ದವು. ಬಾಬಾರವರು ಪ್ರೇಮದಿ ನನ್ನೆಡೆಯಿಂದ ದಕ್ಷಿಣೆ ತೆಗೆದುಕೊಳ್ಳುತ್ತಿದ್ದರು. ನಾನು ಪ್ರೀತಿಯಿಂದ ಸಮರ್ಪಿಸುತ್ತಿದ್ದೆನು. ಈ ದಕ್ಷಿಣೆಗಳಾದರೂ ನಿಗೂಢವಾದ ಆಧ್ಯಾತ್ಮ ತತ್ವವನ್ನು ತಿಳಿಸುವಂತಹ ಆಗಿದ್ದವು. ಆಯಾ ಸಮಯ ಸಂದರ್ಭದಲ್ಲಿ ಅವರಾಡಿದ ಮಾತುಗಳು ಅಥವಾ ಆಗಿನ ಪರಿಸ್ಥಿತಿಗಳು ಅವರ ಭಾವವನ್ನು ಸೂಚಿಸುತ್ತಿದ್ದವು. ಒಮ್ಮೊಮ್ಮೆ ಅವರು ಭಕ್ತರಲ್ಲಿದ್ದ ಎಲ್ಲ ಹಣವನ್ನು ದಕ್ಷಿಣೆಯಾಗಿ ತೆಗೆದುಕೊಳ್ಳುತ್ತಿದ್ದರು. ಭಗವಂತನು ತಾನು ಯಾರನ್ನು ಅನುಗ್ರಹಿಸಬೇಕೆಂದು ಇರುವನೋ ಅವರಿನಿಂದ ಸರ್ವವನ್ನು ತೆಗೆದುಕೊಳ್ಳವನಂತೆಯೇ ಮಾಡುತ್ತಿದ್ದರು. ನನಗೂ ಅವರು ಅನೇಕ ಬಾರಿ ಹೀಗೆಯೇ ಮಾಡಿರುವರು. ನನ್ನಲ್ಲಿದ್ದ ಕಡೆಯ ಪೈಸವನ್ನು ಕೊಡುತ್ತಿರುವಾಗಲೂ ನನಗೆ ಯಾವ ರೀತಿಯೂ ಬಾಧೆಯಾಗಲಿ ಭಯವಾಗಲಿ ಇರುತ್ತಿರಲಿಲ್ಲ. ಯಾಕಂದರೆ ಎಲ್ಲವನ್ನೂ ಕೊಟ್ಟಿದ್ದುದು ಅವರೇ. ಅವರು ಕೊಟ್ಟಿದ್ದನ್ನೇ ಅವರು ತೆಗೆದುಕೊಳ್ಳುತ್ತಿರುವರು. ನಮ್ಮ ಬಳಿ ಇರುವುದನ್ನೆಲ್ಲ ಅವರು ತೆಗೆದುಕೊಂಡರು. ಮತ್ತೆ ಅವರೇ ನಮಗೆ ಸಹಾಯ ಒದಗಿಸಬೇಕು. ಅಂತೆ ಕಾಪಾಡದೆ ಯಾರನ್ನೂ ಎಂದಿಗೂ ಬಿಡಲಿಲ್ಲ. ಒಂದು ಬಾರಿ ಅವರು ಮತ್ತೆ ಮತ್ತೆ ದಕ್ಷಿಣೆ ಕೇಳಿ ನನ್ನ ಬಳಿ ಇದ್ದ ಹಣವೆಲ್ಲವನ್ನೂ ತೆಗೆದುಕೊಂಡು ಮತ್ತೆ ಬಾಬು 7 ರೂಪಾಯಿಗಳು ಕೊಡು ಎಂದರು. ನನ್ನ ಬಳಿ ಏನೂ ಮಿಕ್ಕಿಲ್ಲವೆಂದರೆ ಯಾರಿಂದಲಾದರೂ ಹಣವನ್ನು ತಂದು ಕೊಡು ಅಂದರು. ಯಾರಿಂದಲಾದರೂ ಹಣವನ್ನು ಕೇಳಿ ಪಡೆಯುವುದು ನನ್ನ ಆತ್ಮಗೌರವಕ್ಕೆ ಧಕ್ಕೆಯಾಗುವುದೆಂಬ ಭಾವವು ಸಲ್ಲದೆಂದು ಅವರು ನನಗೆ ಬೋಧಿಸಿದರು. ಆ ಪಾಠವಾದರೂ ನನ್ನ ಹೃದಯ ಮುದ್ರೆಯನ್ನೆತ್ತಿತ್ತು. ಅವರು ಮಹಾಸಮಾಧಿಯನ್ನೈದ ಬಳಿಕ ನಾನು ಶಿರಡಿಗೆ ಹೋದಾಗಲೆಲ್ಲ ಅವರು ಭಿಕ್ಷಕ್ಕೆ ಹೋಗುತ್ತಲಿದ್ದ ಮನೆಗಳಲ್ಲಿ ಭಿಕ್ಷಾ ಬೇಡುತ್ತಿದ್ದನು. ಆದ್ದರಿಂದ ನನ್ನಲ್ಲಿಯ ಅಹಂಕಾರವು ಅಣಗಿ ಹೋಯಿತು. ಇಲ್ಲದಿದ್ದರೆ ಅದು ಬೆಳೆದು ಬಡವರ ಭೇಟಿಯಾಗುವುದು ನನ್ನ ಆತ್ಮಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡುವುದೆಂದು ನಾನು ಭಾವಿಸುವನೇ ಆಗಿದ್ದೆನು. ಮತ್ತೊಮ್ಮೆ ಅವರು ನನ್ನ ಬಳಿಯಿದ್ದ ಹಣವನ್ನೆಲ್ಲ ತೆಗೆದುಕೊಂಡು ಮತ್ತೆ 50 ರೂಪಾಯಿಗಳು ಕೇಳಿದರು. ನನ್ನ ಬಳಿ ಏನೂ ಇಲ್ಲವೆಂದು ಹೇಳಿದರೆ ಅವರೊಂದು ವ್ಯಕ್ತಿಯ ಹೆಸರು ಹೇಳಿ ಅವನ ಬಳಿ ತಾರೆಂದರು. ಅವನಾದರೂ ತನ್ನ ಬಳಿ ಹಣವಿಲ್ಲವೆಂದನು. ಆಗ ಬಾಬಾರವರು ಸಾಠೆಯ ಬಳಿ ಹೋಗೆಂದರು. ಸಾಠೆಯಾದರೂ ಅತ್ಯಂತ ಸಂತೋಷದಿ ಆ ಹಣವಿತ್ತನು. ಅದ ಶ್ರೀ ಬಾಬಾರಿಗೆ ಸಮರ್ಪಿಸಿದರೂ ನನಗೆ ಅವರ ಭಾವವು ಅರ್ಥವಾಗಲಿಲ್ಲ. ಆ ದಿನಗಳಲ್ಲಿಯೇ ಸಾಠೆ ಪಡೆದೆ. ಕಡೆಯ ಸಂಬಳದ ಆಧಾರದ ಮೇಲೆ ಅವನಿಗೆ ಕಡಿಮೆ ಪಿಂಚಣಿಯ ನೀಡಬೇಕು ಅಥವಾ 50 ರೂಪಾಯಿಗಳ ಪಿಂಚಣಿ ಮಂಜೂರು ಮಾಡಬೇಕು ಎಂಬುದು ಆಂಗ್ಲ ಪ್ರಭುತ್ವವು ಆಲೋಚಿಸುತ್ತಿತ್ತು. ಶ್ರೀ ಬಾಬಾ ಅವರು ಆ ಮೊತ್ತಕ್ಕಾಗಿಯೇ ನನ್ನನ್ನು ಅವನ ಬಳಿಗೆ ಕಳುಹಿಸಿ ಅವನಿಗೆ ಮೇಲುಂಟು ಮಾಡಿ ಅನುಗ್ರಹಿಸಿದರು. ಸಾಠೆಗೆ 50 ರೂಪಾಯಿಗಳ ಪಿಂಚಣಿಯ ನಿರ್ಣಯವಾಯಿತು. ಅದು ಅಂದೇ ಮಂಜೂರಾಯಿತು ಕೂಡ. ಬಾಬಾರವರ ಕಾರ್ಯವೈಖರಿಯಾದರೂ ಊಹಿಸಲದಳವಾದದ್ದು. ನಾನು ನನ್ನ ಇಹಪರಗಳ ಬಗ್ಗೆ ಲೇಷ ಮಾತ್ರವೂ ಭಯಪಡದೆ ಅವರಲ್ಲಿಯೇ ಶರಣಾಗತನಾದನು. ಅವರು ನನ್ನ ವೃತ್ತಿಯಲ್ಲಿ ನನಗೆಂತೂ ಸಹಾಯ ಒಸಗಿದರೆಂದು ಉದಾಹರಿಸುವನು. ಒಂದು ಬಾರಿ ಶಿರಡಿ ಗ್ರಾಮದ ತಗಾದೆಯೊಂದರಲ್ಲಿ ಬಾಬಾರ ಸೇವಕನಾದ ರಘು ಎಂಬ ವ್ಯಕ್ತಿಯು ಮತ್ತೆ 5-6 ಸೇರಿ ಒಬ್ಬ ಮಾರ್ವಾಡಿ ಸ್ತ್ರೀಯ ಮೇಲೆ ಅತ್ಯಾಚಾರ ಒಸಗಿದರೆಂದು ಕೇಸು ಹಾಕಿದರು. ಪ್ರತಿಪಕ್ಷದಾರರ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಲಯವು ಎಲ್ಲರಿಗೂ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿತು. ಮೊದಲು ರಘುವನ್ನು ಅಹಮದಾನಗರ್ ಜೈಲಿನಲ್ಲಿ ಇರಿಸಿದರು. ಅವನು ತನಗಾದ ಅನ್ಯಾಯವನ್ನು ನೆನೆಸಿಕೊಂಡು ಬಿಕ್ಕಿಸಿ ಅಳುತ್ತಿದ್ದನು. ಒಂದು ದಿನ ರಾತ್ರಿ ಅವನಿಗೆ ಬಾಬಾರವರು ಸ್ವಪ್ನ ದರ್ಶನವಿತ್ತು. ಭಯವಿಲ್ಲ, ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದರು. ಅವರುಗಳ ಮೇಲೆ ಸಹಾನುಭೂತಿಯಿಂದ ತಾತ್ಯಾ ಪಾಟೀಲ್ ಕೋತೆ ಆ ನ್ಯಾಯಾಲಯದ ಕಾಗದ ಪತ್ರಗಳ ತೆಗೆದುಕೊಂಡು ಕಾಪರ್ಡೆ ಕಾಕಾ ಸಾಹೇಬ್ ದೀಕ್ಷಿತರಂತಹ ಪ್ರಖ್ಯಾತ ನ್ಯಾಯವಾದಿಗಳಿಗೆ ಅಲ್ಲದೆ ಮ್ಯಾಜಿಸ್ಟ್ರೇಟರಾಗಿ ನಿವೃತ್ತಿ ಹೊಂದಿದ ರಾವ್ ಬಹದ್ದೂರ್ ಸಾಠೆಯವರನ್ನು ಭೇಟಿಯಾದರು. ನ್ಯಾಯಾಲಯದ ತೀರ್ಪು ಬಲವಾಗಿರುವ ಕಾರಣ ಅದರ ಉನ್ನತ ನ್ಯಾಯಾಲಯವು ತೀರ್ಪನ್ನು ಪ್ರಶ್ನಿಸಲು ಅನುಮತಿ ನೀಡದೆಂದು ಅವರೆಲ್ಲರೂ ಹೇಳಿದರು. ಆದರೆ ಆ ಆರೋಪಿತರನ್ನು
ಹೆಂಗಾದರೂ ಬಿಡುಗಡೆಗೊಳಿಸಬೇಕು ಎಂಬ ಉದ್ದೇಶದಿಂದ ಬಾಬಾ ಅವರ ಬಳಿ ತಾತ್ಯಾ ಪಾಟೀಲ್ ಹೇಳಿಕೊಂಡನು. ಆಗ ಬಾಬಾ ಅವರು ಆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಭಾವುನ ಬಳಿ ಹೋಗು ಎಂದರು. ಅವನು ನಾಸಿಕ್ಗೆ ಬಂದು ಆ ಕಾಗದ ಪತ್ರಗಳ ನನಗೆ ತೋರಿಸಿದನು. ಅಪೀಲು ಹಾಕಿದಲ್ಲಿ ಫಲಕಾರಿಯಾಗುವುದೆಂದು ನನಗನಿಸಿತು. ಆದರೂ ಬಾಬಾ ಅವರು ಹೇಳುವರಾದ್ದರಿಂದ ಮುಂಬಯಿಯಲ್ಲಾಗಲಿ ಅಥವಾ ಅಹಮದನಗರ್ನಲ್ಲಿ ಆಗಲಿ ಸಮರ್ಥರಾದ ನ್ಯಾಯವಾದಿಯನ್ನು ಇಟ್ಟುಕೊಳ್ಳರೆಂದು ಹೇಳಿದನು. ಆದರೆ ಬಾಬಾ ಅವರು ನನ್ನ ಬಳಿಯೇ ಕಳುಹಿಸುವರೆಂದು ತಾತ್ಯಾ ಹೇಳಿದನು. ಆದ್ದರಿಂದ ಆ ಭಾರವನ್ನು ಹೊರುವ ಬಾಧ್ಯತೆಯೂ ನನಗೆ ತಪ್ಪಲಿಲ್ಲ. ನಾನೊಂದು ಅಪೀಲ್ ಪುನರ್ವಿಚಾರಣೆಯ ಅರ್ಜಿ ಸಿದ್ಧಪಡಿಸಿಕೊಂಡು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಬಳಿಗೆ ತಗೊಂಡು ಹೋದನು. ಅವರಾದರೂ ಆ ಕಾಗದ ಪತ್ರಗಳನ್ನು ನೋಡದೆಯೇ ಎಲ್ಲ ವಿಷಯಗಳನ್ನು ನನ್ನಿಂದ ಕೇಳಿ ತಿಳಿದುಕೊಂಡು ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು ಎಂದರು. ನಾನು ಆ ಕೇಸು ಸಾಕ್ಷಿಗಳು ಕೂಡ ಕೇವಲ ಗ್ರಾಮದ ತಗಾದೆಗಳ ಫಲವೇ ಹೊರತು ಬೇರೆ ಇಲ್ಲ ಎಂದು ಹೇಳಿದನು. ಈ ಮಾತು ನಿಶ್ಚಯವಾದದ್ದು ಹೇಗೆ ಎಂದು ಅವರು ಕೇಳಲು, ನಿಸ್ಸಂದೇಹವಾಗಿಯೂ ಎಂದು ಹೇಳಿದನು. ತಕ್ಷಣವೇ ಅವರು ಆರೋಪಿತರನ್ನು ಬಿಡುಗಡೆಗೊಳಿಸುವನೆಂದು ಹೇಳಿ ಅಪೀಲನ್ನು ತೆಗೆದುಕೊಂಡರು. ಮರುಕ್ಷಣವೇ ಅವರು, ನಿಮ್ಮ ಶಿರಡಿ ಸಾಯಿಬಾಬಾ ಚೆನ್ನಾಗಿದ್ದಾರೆಯಾ? ಅವರು ಹಿಂದುವು ಅಥವಾ ಮುಸಲ್ಮಾನರು? ಅವರು ನಿಮಗೇನನ್ನು ಬೋಧಿಸಿದವರು ಎಂದು ಕೇಳಿದರು. ಅವರು ಹಿಂದುವೂ ಅಲ್ಲ, ಮುಸಲ್ಮಾನರೂ ಅಲ್ಲ, ಅವರು ಆ ಎರಡಕ್ಕೂ ಅತೀತರೆಂದು ಹೇಳಿದನು. ಅವರ ಬೋಧೆಗಳ ವಿವರಿಸಲಾರದೆಂದು ತಾವೇ ಸ್ವಯಂ ಹೋಗಿ ನೋಡಬೇಕು ಎಂದು ಹೇಳಿದನು. ಅವರಾದರೂ ತಪ್ಪದೆ ಶಿರಡಿಗೆ ಬರುವನೆಂದರು. ಆದರೆ ಬೇಸಿಗೆಯ ತೀವ್ರತೆಯಿಂದ ಬರಲಾಗಲಿಲ್ಲ. ಆದರೆ ಅವರು ನ್ಯಾಯಾಲಯದ ತೀರ್ಪನ್ನಾಗಲಿ ಪೊಲೀಸ್ ಶಾಖೆಯವರ ಸಮಾಚಾರವನ್ನೇನೂ ನೋಡದೆಯೇ ಆರೋಪಿಗಳನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ಆದೇಶಿಸಿದರು. ಆರೋಪಿಗಳು ಬಿಡುಗಡೆಯಾಗಲು ಬಾಬಾ ಅವರೇ ಕಾರಣವೆನ್ನಲು ಅವರು ಬಾಬಾ ಅವರ ಬಗ್ಗೆ ಕೇಳುವುದೇ ಸಾಕ್ಷಿಯಾಗಿದೆ. ಲೌಕಿಕವಾಗಿ ಆಲೋಚಿಸಿದಲ್ಲಿ ರಘು ಮೊದಲಾದವರು ಬಿಡುಗಡೆಯಾಗಲು ಮೊದಲು ತಾತ್ಯಾ ಕೋತೆ ಪಾಟೀಲ್ ಅನಂತರ ಧೂಮಲ್ರೇ ಕಾರಣವೆಂಬಂತ ಕಾಣುತ್ತದೆ. ಆದರೆ ಇವರೆಲ್ಲರೂ ಪ್ರಯತ್ನಿಸುವ ಮೊದಲೇ ಶ್ರೀ ಸಾಯಿನಾಥರು ಅಭಯವನ್ನಿತ್ತರು. ಅವರೇ ತಾತ್ಯಾನನ್ನು, ಅನಂತರ ಧೂಮಲ್ರನ್ನು, ಅದರ ಅನಂತರ ಆಂಗ್ಲ ಅಧಿಕಾರಿಯಾದ ಮ್ಯಾಜಿಸ್ಟ್ರೇಟರನ್ನು ತಕ್ಕ ರೀತಿಯಲ್ಲಿ ಪ್ರೇರೇಪಿಸಿ ತಮ್ಮ ಮಾತನ್ನು ಉಳಿಸಿಕೊಂಡರು. ನಾನು ಶಿರಡಿಗೆ ಮತ್ತೆ ಹಿಂದಿರುವ ಹೊತ್ತಿಗೆ ಕಾಕಾ ಸಾಹೇಬ್ ಅವರ ಮಗಳು ಮೃತಳಾಗಿದ್ದಳು. ಎಲ್ಲರೂ ಅಂತ್ಯಕ್ರಿಯೆಗಳಿಗೆ ಹೋಗಿದ್ದರು. ಅವರಲ್ಲಿ ಕೆಲವರು ಮಸೀದಿಗೆ ಕರೆಯಿಸಿಕೊಂಡು ಬಾಬಾ ಅವರು ನಿಮಗೊಂದು ಚಮತ್ಕಾರ ತೋರಿಸುವನು ಎಂದು ಹೇಳಿದರಂತೆ. ಆದರೆ ಅನಂತರ ಅವರು ಅಂಥದ್ದೇನನ್ನೂ ತೋರಲಿಲ್ಲವೆಂದು ಬಗದು ಅವರು ಮತ್ತೆ ಅಂತ್ಯಕ್ರಿಯೆಗಳಿಗೆ ಹೊರಟು ಹೋದರು. ಸ್ವಲ್ಪ ಹೊತ್ತಿನ ಅನಂತರ ನಾನು ಶಿರಡಿಯ ಸೇರಿ ರಘು ಮೊದಲಾದವರು ಬಿಡುಗಡೆಯಾದ ಶುಭ ವಾರ್ತೆಯನ್ನು ಹೇಳಿದನು. ಬಾಬಾ ತೋರುವನೆಂದ ಚಮತ್ಕಾರ ಏನೆಂಬುದು ಆಗ ಎಲ್ಲರಿಗೂ ಅರ್ಥವಾಯಿತು. ಆ ದಾವಾಯಲ್ಲಿ ಸಹಕರಿಸಿದ ಕಾರಣ ಆರೋಪಿಗಳು ನನಗೆ 300 ರೂಪಾಯಿಗಳು ಕೊಟ್ಟರು. ನಾನು ಶಿರಡಿಯಲ್ಲಿದ್ದ 3 ದಿನಗಳಲ್ಲಿ ಬಾಬಾ ಅವರು ಮತ್ತೆ ಮತ್ತೆ ದಕ್ಷಿಣೆಯನ್ನು ಕೇಳಿ ಆ ಹಣವನ್ನೆಲ್ಲ ಪಡೆದುಕೊಂಡರು. ಅದು ಅತ್ಯಂತ ಸಮಂಜಸವೇ ಅಲ್ಲವೇ? ನನ್ನ ಗುರುವಾಜ್ಞೆಯ ಮೇರೆಗೆ ನನ್ನ ಗುರು ಬಂಧುಗಳಿಗಾಗಿ ವಾದಿಸಿದ್ದಕ್ಕಾಗಿ ನಾನು ಯಾವ ಪ್ರತಿಫಲವನ್ನೂ ಪಡೆಯಬಾರದು. ಮೇಲಾಗಿ ಆ ದಾವೆಯಲ್ಲಿ ನಾನು ಏನನ್ನೂ ಮಾಡಲೂ ಇಲ್ಲ. ಈ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಮನಸ್ಸನ್ನು ಬಾಬಾ ಅವರೇ ಮಾರ್ಪಡಿಸಿದ್ದರಿಂದಕ್ಕೆ ವಿಜಯ ಸಾಧ್ಯವಾಯಿತು. ಧೂಮಲ್ರು ಹೇಳಿದ ಈ ಮಾತುಗಳ ಬಗ್ಗೆ
ಆಳವಾಗಿ ಆಲೋಚಿಸಿದಲ್ಲಿ ಅವರು ಶ್ರೀ ಸಾಯಿನಾಥರ ಪರಮಾನುಗ್ರಹಕ್ಕೆ ಹೇಗೆ ಪಾತ್ರರಾದರೆಂಬುದು ನಮಗೆ ಅರ್ಥವಾಗುವುದಿಲ್ಲವು. ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸುವುದೆಂದರೆ ಏನೆಂಬುದು ಅವರಿಗೆ ಬಾಬಾ ಅವರು ತಿಳಿಸಿಕೊಟ್ಟರು. ಅದನ್ನು ಧೂಮಳರು ಹೃದಯಪೂರ್ವಕವಾಗಿ ತಿಳಿದುಕೊಂಡರು. ಒಂದೆಡೆ ಅವರಲ್ಲಿ ನಾನು ಕರ್ತನಾಗಿರುವುದರಿಂದ ನಾನೇ ಭೋಕ್ತನು ಎಂಬ ಭಾವವನ್ನು ಬಾಬಾ ಅವರು ತಿಳಿಸಿದರು. ಈ ವಿಷಯವನ್ನು ಧೂಮಳರು ಸದಾ ಸರ್ವದಾ ಅರಿತು ನಡೆಯಲು ಯತ್ನಿಸಿದರು. ನಮ್ಮಂತೆ ನಾವು ಹೋದ್ದರಿಂದಲೇ ಮ್ಯಾಜಿಸ್ಟ್ರೇಟರು ನನ್ನ ಮಾತನ್ನು ಕೇಳಿದರು ಎಂದು ಭಾವಿಸಲಿಲ್ಲ. ಸಾಧಕನ ಪರಿಪಕ್ವತೆಗೆ ಇದೇ ಉದಾಹರಣೆಯಾಗಿದೆ. ಧೂಮಲ್ ಮುಂದುವರಿಸುತ್ತಾ ಹೀಗೆ ಹೇಳಿದರು. ನನ್ನ ವಿಶ್ವಾಸವನ್ನು ಸುದೃಢಗೊಳಿಸಿ ಅವರ ನಿಜತತ್ವ ತೋರುವ ಮಾತೊಂದನ್ನು ಬಾಬಾ ಅವರು ಹೇಳಿದರು. ಒಮ್ಮೆ ವ್ಯಕ್ತಿಯೊಬ್ಬನು ಭಗವಂತನ ಬಗ್ಗೆ ಸತತವಾಗಿ ಮಾತನಾಡುತ್ತಿರಲು ಬಾಬಾ ಅವರು, ಯಾತಕ್ಕೆ ಯಾವಾಗಲೂ ದೇವರು ದೇವರು ಅನ್ನುವಿ? ಭಗವಂತನು ನನ್ನ ಜೇಬಿನಲ್ಲಿಯೇ ಇರುವನು ಎಂದರು. ಭಗವಂತನ ಬಗ್ಗೆ ಕೇವಲ ಮೇಜನ್ನು ಗುದ್ದಿ ಉಪನ್ಯಾಸಗಳ ಕೊಡುವುದು ಅತ್ಯಂತ ಸುಲಭವೆಂದು, ಆದರೆ ಅದರಿಂದ ಕೇಳುವವರಿಗೂ ಯಾವ ಪ್ರಯೋಜನವೂ ಇಲ್ಲವೆಂಬುದೇ ಬಾಬಾರವರ ಹಾಕಿದ ಪ್ರಶ್ನೆಗೆ ಅರ್ಥವಾಗಿರುವುದು. ಹಾಗಲ್ಲದೆ ಅನನ್ಯ ಭಕ್ತಿಯಿಂದ ಭಗವಂತನನ್ನು ತನ್ನ ಸ್ವಂತವಾಗಿಸಿಕೊಳ್ಳಬೇಕು. ಹಣವನ್ನು ಅತ್ಯಂತ ಪ್ರಿಯದಿಂದ ಯಾವಾಗಲೂ ಭದ್ರವಾಗಿ ಜೇಬಿನಲ್ಲಿ ಇಟ್ಟುಕೊಂಡಂತೆಯೇ ಭಗವದ್ ಅನುಭೂತಿಯನ್ನು ಹೃದಯದಲ್ಲಿ ಯಾವಾಗಲೂ ಇರಿಸಿಕೊಳ್ಳಬೇಕೆಂಬುದೇ ಅವರ ಭಾವವಾಗಿದೆ. ಇದನ್ನು ಸೂಫಿ ತತ್ವವೊಂದು ಚೆನ್ನಾಗಿ ವಿವರಿಸುತ್ತದೆ. 7ನೆಯ ಸ್ವರ್ಗದಲ್ಲಿ ಭಗವಂತನ ಸಿಂಹಾಸನವಿರುವುದು. ಆ 7ನೆಯ ಸ್ವರ್ಗವು ಮಾನವನ ಹೃದಯದಲ್ಲಿಯೇ ಇರುವುದು ಎಂಬುದೇ ದ್ವಿಪದಿಯ ಸಾರವು. ಭಗವದ್ ಅನುಭೂತಿಯು ಸದ್ಗುರುವಿನ ಸೊತ್ತಂದು ಅದನ್ನು ಸದ್ಗುರು ಮಾತ್ರವೇ ಪ್ರಸಾದಿಸಬಲ್ಲರೆಂಬುದು ಬಾಬಾ ಅವರು ಹೇಳಿದ ಮಾತಿಗೆ ಅರ್ಥವಾಗಿದೆ. ಇದರಂತೆಯೇ ಬಾಬಾರವರ ಇನ್ನೊಂದು ಮಾತನ್ನು ಧೂಮಳರು ಮರೆಯದಾದರು. ಒಮ್ಮೆ ಬಾಬಾ ಅವರು ಬಡವರಿಗೆ ಅನ್ನದಾನ ಮಾಡುವ ಸಂದರ್ಭದಲ್ಲಿ ದೊಡ್ಡ ಹಂಡೆಯಲ್ಲಿ ಅಡುಗೆ ಪದಾರ್ಥಗಳ ಬೇಯಿಸುತ್ತಿರಲು ಮಾಂಸಾಹಾರಾದಿ ಪ್ರೀತಿಯುಳ್ಳ ಫಕೀರ ಒಬ್ಬನು ಬಂದು ಅದರೊಳಗೆ ಸ್ವಲ್ಪ ಮಾಂಸವನ್ನು ಹಾಕಿದನು. ಬಾಬಾ ಅವರು ಅದಕ್ಕೆ ಅಡ್ಡಿ ಪಡಿಸಲಿಲ್ಲ. ಅನ್ನ ಸಂತರ್ಪಣಕ್ಕಾಗಿ ತಯಾರಾಗುತ್ತಿದ್ದ ಪವಿತ್ರವಾದ ಶಾಖಾಹಾರವು ಜೀವಜಂತುಗಳ ಕೊಂದು ಹೊಟ್ಟೆ ತುಂಬಿಸಿಕೊಳ್ಳುವ ಔತಣ ಕೂಟವಾಯಿತಲ್ಲ ಎಂಬ ಜುಗುಪ್ಸೆಯಿಂದ ಬಾಬಾ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಹೀಗೆ ಹಿಂಸೆಯಿಂದ ಕೂಡಿದ ಆಹಾರವೇ ಏಕೆ ಅಂತ ಕೇಳಲು, ಆಗ ಬಾಬಾ ಅವರು ಜೋ ಮಾರಿಲ್ ತೋಚ್ ತಾರೀಬ್, ಜೋ ತಾರೀಲ್ ತೋಚ್ ಮಾರೀದ್, ಅಂದರೆ ಯಾರು ಕೊಲ್ಲುವನೋ ಅವನೇ ಕಾಯುವನು, ಯಾರು ಕಾಯುವನೋ ಅವನೇ ಕೊಲ್ಲುವನು ಎಂದರು. ಅರ್ಥಾತ್ ಸರ್ವ ಜೀವಗಳನ್ನು ಸೃಷ್ಟಿಸಿ ಪೋಷಿಸಿ ಅನಂತರ ಸಂಹರಿಸುವುದು ಭಗವಂತನೇ ಎಂಬುದು ಇದರ ಸ್ಥೂಲವಾದ ಅರ್ಥ. ಸತ್ತು ಹೋದ ಜೀವಗಳಿಗೆ ತಮ್ಮ ಸನ್ನಿಧಿಯಲ್ಲಿ ಸದ್ಗತಿ ಲಭಿಸುವುದೆಂಬುದೇ ಅವರ ಭಾವವು. ಧೂಮಳ್ ಮುಂದೆ ಹೀಗೆ ಹೇಳಿರುವರು. ಬಾಬಾರವರನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ತಾನು ಪ್ರತ್ಯಕ್ಷವಾಗಿ ಅನುಭವಿಸಿ ಅರ್ಥೈಸಿಕೊಳ್ಳಬೇಕು. ಅವರು ಈಗಲೂ ಇರುವರು. ಮಹಾಸಮಾಧಿ ಪೂರ್ವಕ್ಕಿಂತಲೂ ಅವರು ಈಗಲೇ ಹೆಚ್ಚಾಗಿ ಭಕ್ತರುಗಳ ಆಧರಿಸಿ ರಕ್ಷಿಸುತ್ತಿರುವರೇ ಏನೋ. ಶ್ರೀ ಸಾಯಿನಾಥಾರ್ಪಣಮಸ್ತು. ಶುಭಂ ಭವತ್ತು. ಜೈ ಸಾಯಿ ಮಾಸ್ಟರ್.